ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಕ್ಲಾಸನ್ನು ಸ್ಟಾರ್ಟ್ ಮಾಡುವ ಮೊದಲನೆಯ ಪ್ರಶ್ನೆ, ಕೇಂದ್ರ ಸರ್ಕಾರವು ಸ್ಮಾರ್ಟ್ ಸಿಟಿ ಮಿಷನ್ ಯೋಜನೆಯನ್ನು ಯಾವಾಗದವರೆಗೆ ವಿಸ್ತರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. 31 ಮಾರ್ಚ್ 2025ರವರೆಗೆ ವಿಸ್ತರಿಸಿರುತ್ತದೆ. ಭಾರತ ಸರ್ಕಾರವು ಕೇಂದ್ರೀಯ ಪ್ರಾಯೋಜಿತವಾದ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನು 31 ಮಾರ್ಚ್ 2025ರವರೆಗೆ ವಿಸ್ತರಿಸಿರುತ್ತದೆ. ಸೊ ಈ ಒಂದು ಮಿಷನ್ 30 ಜೂನ್ 2024ಕ್ಕೆ ಕೊನೆಗೊಳ್ಳುತ್ತಿತ್ತು. ಅದನ್ನು ಈಗ 31 ಮಾರ್ಚ್ 2025ಕ್ಕೆ ಮುಂದೂಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಸ್ಮಾರ್ಟ್ ಸಿಟಿ ಮಿಷನ್ ಏನಂತ ಫಸ್ಟಿಗೆ ತಿಳಿದುಕೊಳ್ಳುವ. ಈ ಸ್ಮಾರ್ಟ್ ಸಿಟಿ ಮಿಷನ್ ಇದು 25 ಜೂನ್ 2015ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನು ಪ್ರಾರಂಭಿಸಿರುತ್ತಾರೆ. ಈ ಯೋಜನೆ ಅಡಿಯಲ್ಲಿ ನಾಗರಿಕರಿಗೆ ಸ್ಮಾರ್ಟ್ ಪರಿಹಾರಗಳ ಅನ್ವಯದ ಮೂಲಕ ಪ್ರಮುಖ ಮೂಲಸೌಕರ್ಯ, ಸ್ವಚ್ಛತೆ ಮತ್ತು ಸುಸ್ಥಿರ ಪರಿಸರ ಮತ್ತು ಯೋಗ್ಯ ಗುಣಮಟ್ಟದ ಜೀವನವನ್ನು ಒದಗಿಸುವ ಗುರಿಯನ್ನು ಈ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಹೊಂದಿರಲಾಗುತ್ತದೆ. ಸೊ ಇದರ ಮುಖಾಂತರವಾಗಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಈ ಸ್ಮಾರ್ಟ್ ಸಿಟಿ ಮಿಷನ್ನ ನೋಡಲ್ ಸಂಸ್ಥೆಯಾಗಿ ಹೊರಬಂದಿತ್ತು. ಈಗಿನ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರು ಯಾರಾಗಿರ್ತಾರೆ ಅಂತ ನೆನಪಿಟ್ಟುಕೊಳ್ಳಿ, ಮನೋಹರ್ ಲಾಲ್ ಖಟ್ಟರ್ ಆಗಿರುತ್ತಾರೆ. ಇಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಸ್ಮಾರ್ಟ್ ಸಿಟಿ ಮಿಷನ್ನ ನೋಡಲ್ ಸಂಸ್ಥೆಯಾಗಿತ್ತು ಮತ್ತು ಭಾರತದ 100 ನಗರಗಳನ್ನು ಆಯ್ಕೆ ಮಾಡಲಾಗಿತ್ತು ಈ ಸ್ಮಾರ್ಟ್ ಸಿಟಿ ಮಿಷನ್ನ ಅಡಿಯಲ್ಲಿ. ಎಷ್ಟು ಸಿಟೀಸ್ಗಳಂತ ನೆನಪಿಟ್ಟುಕೊಳ್ಳಿ, 100 ಸಿಟೀಸ್ಗಳನ್ನು ಆಯ್ಕೆ ಮಾಡಲಾಯಿತು ಸ್ಮಾರ್ಟ್ ಸಿಟಿ ಮಿಷನ್ಗಳ ಅಡಿಯಲ್ಲಿ. ಇಲ್ಲಿ ಕಾರ್ಯನಿರ್ವಹಿಸುತ್ತದೆ ಈ ಒಂದು ಮಿಷನ್. ಈ ಮಿಷನ್ನ ಅಡಿಯಲ್ಲಿ ಒಟ್ಟಾಗಿ 48,000 ಕೋಟಿ ರೂಪಾಯಿ ವೆಚ್ಚವನ್ನು ನೀಡಲಾಗಿತ್ತು ಈ ಯೋಜನೆಗೆ. ಸೊ ಇದರಿಂದಾಗಿ ಏನಾಯಿತು ಅಂದರೆ ಈ ದಿನಾಂಕದವರೆಗೆ ಅಂದರೆ 30 ಜೂನ್ 2024ರವರೆಗೆ 46,585 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಲಾಗಿರುತ್ತದೆ. ಹಾಗಂದರೆ ಇನ್ನೂ ಕೂಡ ಕೆಲವು ನಗರಗಳಲ್ಲಿ ಕೆಲಸಗಳು ನಡೆಯುತ್ತಿದೆ. ಹಾಗಾಗಿ 2025ರವರೆಗೆ ಈ ಮಿಷನ್ನನ್ನು ಮುಂದೂಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ನೋಡುವುದಾದಲ್ಲಿ, ಕರ್ನಾಟಕದಲ್ಲಿ ಒಟ್ಟಾಗಿ 7 ಸ್ಮಾರ್ಟ್ ಸಿಟೀಸ್ಗಳಿವೆ. ಅವುಗಳು ಯಾವುದೆಂದರೆ ಬೆಂಗಳೂರು, ಮಂಗಳೂರು, ಬೆಳಗಾವಿ, ಶಿವಮೊಗ್ಗ, ಹುಬ್ಬಳ್ಳಿ ಧಾರವಾಡ, ತುಮಕೂರು ಮತ್ತು ದಾವಣಗೆರೆ ಆಗಿರುತ್ತದೆ. ಸೊ ನೆನಪಿಟ್ಟುಕೊಳ್ಳಿ, ಕರ್ನಾಟಕದಲ್ಲಿ ಒಟ್ಟಾಗಿ 7 ಸ್ಮಾರ್ಟ್ ಸಿಟೀಸ್ಗಳಿವೆ. ಈ ಎಲ್ಲ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮೇಯ್ನಾಗಿ ಕ್ವಶನ್ ಏನಾಗಿರುತ್ತದೆ ಅಂದರೆ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನು 31 ಮಾರ್ಚ್ 2025ಕ್ಕೆ ಮುಂದೂಡಲಾಗಿದೆ. ಯೋಜನೆ ಹಾಕಿದ್ದು ಇದು 30 ಜೂನ್ 2024ಕ್ಕೆ ಕೊನೆಗೊಳ್ಳಬೇಕಿತ್ತು ಅಂತ. ಅದನ್ನು ಈಗ 31 ಮಾರ್ಚ್ 2025ಕ್ಕೆ ಮುಂದೂಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ ಅಂತ ನೆನಪಿಟ್ಕೊಳ್ಳಿ. T20 ಇಂಟರ್ನ್ಯಾಷನಲಲ್ಲಿ ವಿಶ್ವದ ನಂಬರ್ 1 ಆಲ್ರೌಂಡರ್ ಆಗಿ ಯಾರು ಸ್ಥಾನವನ್ನು ಪಡೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಹಾರ್ದಿಕ್ ಪಾಂಡ್ಯ ಅವರು. ಹಾರ್ದಿಕ್ ಪಾಂಡ್ಯ ಅವರು T20 ಇಂಟರ್ನ್ಯಾಷನಲ್ನಲ್ಲಿ ನಂಬರ್ 1 ಶ್ರೇಯಾಂಕವನ್ನು ಪಡೆದ, ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಮೊದಲ ಭಾರತೀಯ ಆಲ್ರೌಂಡರ್ ಆಗಿದ್ದಾರೆ. ಮೊದಲ ಭಾರತೀಯ ಆಲ್ರೌಂಡರ್ ICC T20 ಇಂಟರ್ನ್ಯಾಷನಲ್ನಲ್ಲಿ ನಂಬರ್ 1 ಶ್ರೇಯಾಂಕವನ್ನು ಪಡೆದವರು ಯಾರು? ಹಾರ್ದಿಕ್ ಪಾಂಡ್ಯ ಆಗಿರುತ್ತಾರೆ. ಹಾಗೆಯೇ T20 ಇಂಟರ್ನ್ಯಾಷನಲ್ನಲ್ಲಿ ನಂಬರ್ 1 ಶ್ರೇಯಾಂಕವನ್ನು ಪಡೆದ ಬ್ಯಾಟ್ಸ್ಮನ್ಗಳು ಯಾರಾಗಿದ್ದಾರೆ ಅಂದರೆ ಗೌತಮ್ ಗಂಭೀರ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ ಇವರು ಹಿಂದೆ ICC T20 ಇಂಟರ್ನ್ಯಾಷನಲ್ನಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದಿದ್ದರು ಬ್ಯಾಟ್ಸ್ಮನ್ ಆಗಿ. ಬೌಲರ್ ಆಗಿ ಜಸ್ಪ್ರೀತ್ ಬುಮ್ರಾ ಮತ್ತು ರವಿ ಬಿಷ್ಣೋಯ್ ಅವರು ಈ ಶ್ರೇಯಾಂಕವನ್ನು ಪಡೆದಿದ್ದರು. ಆದರೆ ಆಲ್ರೌಂಡರ್ ಆಗಿ ಮೊದಲ ಬಾರಿಗೆ ಹಾರ್ದಿಕ್ ಪಾಂಡ್ಯ ಭಾರತದ ಆಲ್ರೌಂಡರ್ ಆಗಿರುತ್ತಾರೆ. ಇವರು ಹಾರ್ದಿಕ್ ಪಾಂಡ್ಯ ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇನ್ನೊಂದು ಮಾಹಿತಿ, ICC ಶ್ರೇಯಾಂಕದಲ್ಲಿ ನಂಬರ್ 1 ಟೆಸ್ಟ್ ಬೌಲರ್ ಆಗಿ ಭಾರತದಿಂದ ಸ್ಥಾನ ಪಡೆದ ಮೊದಲ ಬೌಲರ್ ಯಾರಾಗಿರುತ್ತಾರೆ ಅಂದರೆ ಜಸ್ಪ್ರೀತ್ ಬುಮ್ರಾ ಆಗಿರುತ್ತಾರೆ. ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಜಸ್ಪ್ರೀತ್ ಬುಮ್ರಾ ಅವರು ಈ ಸಾಧನೆಯನ್ನು ICC ಶ್ರೇಯಾಂಕದ ನಂಬರ್ 1 ಟೆಸ್ಟ್ ಬೌಲರ್ ಆಗಿ ಸಾಧನೆಯನ್ನು ಮಾಡಿದರೆ ಮೊದಲ ಭಾರತೀಯ ವೇಗದ ಬೌಲರ್ ಆಗಿರುತ್ತಾರೆ ಇವರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ICC ಬಗ್ಗೆ ಮಾಹಿತಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯಾಗಿರುತ್ತದೆ. 1909ರಂದು ಇದನ್ನು ಸ್ಥಾಪಿಸಲಾಯಿತು. ಪ್ರಧಾನ ಕಚೇರಿ ದುಬೈನಲ್ಲಿದೆ ಮತ್ತು ಇದರ ಅಧ್ಯಕ್ಷರು ಗ್ರೆಗ್ ಬಾರ್ಕ್ಲೆ ಆಗಿರುತ್ತಾರೆ. ಇವರು ನ್ಯೂಜಿಲೆಂಡ್ನವರಾಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡುವುದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡುವ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ, ಡಾಕ್ಟರ್ BN ಗಂಗಾಧರ್ ಅವರನ್ನು
ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ನೇಮಿಸಲಾಗಿರುತ್ತದೆ. ಇದನ್ನು ಕೇಂದ್ರ ಸರ್ಕಾರವು ನೇಮಿಸಿರುತ್ತದೆ. ಸೊ ಇವರು ನಿಮ್ಹಾನ್ಸ್ನ ಮಾಜಿ ನಿರ್ದೇಶಕರು ಕೂಡ ಆಗಿದ್ದರು ಮತ್ತು ಈಗ ಡಾಕ್ಟರ್ ಗಂಗಾಧರ್ ಅವರು ವೈದ್ಯಕೀಯ ಮೌಲ್ಯಮಾಪನ ಮತ್ತು ರೇಟಿಂಗ್ ಮಂಡಳಿಯ ಅಧ್ಯಕ್ಷರು ಆಗಿರುತ್ತಾರೆ. ಸೊ ಈಗ ಇವರನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ನೇಮಿಸಲಾಗಿರುತ್ತದೆ. ಇವರ ಅಧಿಕಾರಾವಧಿ 4 ವರ್ಷ ಅಥವಾ ಅವರು 70 ವರ್ಷಕ್ಕಿಂತ ತುಂಬುವವರೆಗಿನ ಯಾವುದು ಮೊದಲಾಗುತ್ತದೋ ಅಲ್ಲಿಯವರೆಗೆ ಇವರ ಅಧಿಕಾರಾವಧಿಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಉಪರಾಷ್ಟ್ರೀಯ ಸಲಹೆಗಾರರಾಗಿ ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ರಾಜೇಂದ್ರ ಖನ್ನಾ ಮತ್ತು ಟಿ.ವಿ. ರವಿಚಂದ್ರನ್ ಅವರನ್ನು ನೇಮಿಸಿರುತ್ತದೆ. ಇಲ್ಲಿ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ರಾಜೇಂದ್ರ ಖನ್ನಾ ಅವರನ್ನು ನೇಮಿಸಿದ್ದಾರೆ ಮತ್ತು ಉಪಭದ್ರತಾ ಸಲಹೆಗಾರರಾಗಿ ಟಿ.ವಿ. ರವಿಚಂದ್ರನ್ ಅವರನ್ನು ನೇಮಿಸಿರುತ್ತದೆ. ಸೊ ಇದು ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ನೇಮಿಸಿರುತ್ತದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಉಪರಾಷ್ಟ್ರೀಯ ಸಲಹೆಗಾರರನ್ನಾಗಿ ಮೊದಲ ಬಾರಿಗೆ ನೇಮಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಶಂಘೈ ಸಹಕಾರ ಸಂಸ್ಥೆಯ 10ನೇ ಪೂರ್ಣ ಸದಸ್ಯರಾಗಿ ಯಾವ ದೇಶವನ್ನು ಒಪ್ಪಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಬೆಲಾರಸ್ ದೇಶವನ್ನು ಒಪ್ಪಿಕೊಳ್ಳಲಾಗಿರುತ್ತದೆ. ಶಾಂಘೈ ಸಹಕಾರ ಸಂಘಟನೆಯ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುತ್ತದೆ. ಶಾಂಘೈ ಸಹಕಾರ ಸಂಘಟನೆ ಈ ವರ್ಷ ಎಲ್ಲಿ ನಡೆಯಿತು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ನಮ್ಮ ಕ್ಲಾಸ್ ನೀವು ಫಾಲೋ ಮಾಡ್ತಿದ್ರೆ ಹಿಂದಿನ ಕ್ಲಾಸಲ್ಲಿ ತಿಳಿಸಿದ್ದೆ. ಕಜಕಿಸ್ತಾನ್ನ ರಾಜಧಾನಿಯಾದ ಅಸ್ತಾನ್ನಲ್ಲಿ ಶಾಂಘೈ ಸಹಕಾರ ಸಂಘಟನೆಯನ್ನು ನಡೆಸಲಾಗುತ್ತಿದೆ. ಈ ವರ್ಷ ಇದು ಇದರ 24ನೇ ಆವೃತ್ತಿಯಾಗಿರುತ್ತದೆ. ಕಜಕಿಸ್ತಾನ್ನ ರಾಜಧಾನಿಯಾದ ಅಸ್ತಾನ್ನಲ್ಲಿ ನಡೆಸಲಾಗುತ್ತಿದೆ. ಸೊ ಇದರಲ್ಲಿ ಯುರೋಪಿಯನ್ ದೇಶವಾದ ಬೆಲಾರಸ್ ಅನ್ನು SCO 10ನೇ ಸಂಪೂರ್ಣ ಸದಸ್ಯ ಎಂದು ಒಪ್ಪಿಕೊಂಡಿರುತ್ತದೆ. ಸೊ ನಿಮಗೆ ಗೊತ್ತೇ ಇದ್ದರೆ ಭಾರತದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಗವಹಿಸುತ್ತಿಲ್ಲ. ಈ ಸಭೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಡಾಕ್ಟರ್ ಎಸ್ ಜಯಶಂಕರ್ ಅವರು ಇದರಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಈ ವರ್ಷ 2024-25ರಲ್ಲಿ SCO ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ಚೀನಾದ ಕಿಂಗ್ಡಮ್ ನಗರವನ್ನು ನೇಮಿಸಿರುತ್ತದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಇದನ್ನು ನೇಮಿಸಲಾಗುತ್ತದೆ. SCOನ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿ ಚೀನಾದ ಕಾಂಗ್ಡೌ ನಗರವನ್ನು ನೇಮಿಸಲಾಗಿರುತ್ತದೆ 2024-25ರ ಸಾಲಿನಲ್ಲಿ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಶಾಂಘೈ ಸಹಕಾರ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನೋಡುವ. ಶಾಂಘೈ ಸಹಕಾರ ಸಂಸ್ಥೆಯನ್ನು ಜೂನ್ 15, 2001ರಂದು 5 ದೇಶಗಳು ಸ್ಥಾಪಿಸಿದವು. ಯಾವೆಲ್ಲ ದೇಶಗಳು ಅಂದರೆ ಕಜಕಿಸ್ತಾನ, ಚೀನಾ, ರಷ್ಯಾ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಆಗಿರುತ್ತದೆ. ನಂತರ 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇದಕ್ಕೆ ಸೇರ್ಪಡೆಗೊಂಡಿತು. ನಂತರದಲ್ಲಿ 9ನೇ ಸದಸ್ಯ ರಾಷ್ಟ್ರವಾಗಿ ಯಾವುದು ಬಂದಿತು ಅಂದರೆ ಇರಾನ್ ದೇಶವನ್ನು 9ನೇ ಸದಸ್ಯ ರಾಷ್ಟ್ರವಾಗಿ ಒಪ್ಪಿಕೊಳ್ಳಲಾಗಿರುತ್ತದೆ. ಸೊ ಈಗ 10ನೇ ಸದಸ್ಯ ರಾಷ್ಟ್ರವಾಗಿ ಬೆಲಾರಸ್ ಅನ್ನು ಒಪ್ಪಿಕೊಳ್ಳಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇನ್ನು ಮುಂದೆ 2025ರಲ್ಲಿ 25ನೇ ಸಾಲಿನ SCO ಸಭೆಯನ್ನು ಎಲ್ಲಿ ನಡೆಸಲಾಗುತ್ತದೆ ಅಂದರೆ ಚೀನಾದಲ್ಲಿ ನಡೆಸಲಾಗುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. SCOದಲ್ಲಿ 10 ದೇಶಗಳು ಅಥವಾ 10 ರಾಷ್ಟ್ರಗಳು ಸದಸ್ಯರಾಗಿದ್ದಾರೆ. ಯಾವುದೆಲ್ಲ ಅಂದರೆ ಕಜಕಿಸ್ತಾನ್, ಚೀನಾ, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಭಾರತ, ಪಾಕಿಸ್ತಾನ್, ಇರಾನ್ ಮತ್ತು ಬೆಲಾರಸ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇದರಲ್ಲಿ 2 ವೀಕ್ಷಕ ಸದಸ್ಯರಿದ್ದಾರೆ, ಅಫ್ಘಾನಿಸ್ತಾನ್ ಮತ್ತು ಮಂಗೋಲಿಯಾ ದೇಶ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಮೊದಲ ಸರಸ್ವತಿ ಅಮ್ಮ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಪಿ ಗೀತಾ ಅವರು ಪಡೆದಿರುತ್ತಾರೆ. ಲೇಖಕಿ, ವಿಮರ್ಶಕಿ, ಸ್ತ್ರೀವಾದಿ ಹೋರಾಟಗಾರ್ತಿಯಾದ ಪಿ ಗೀತಾ ಅವರಿಗೆ ಪ್ರಥಮ ಸರಸ್ವತಿ ಅಥವಾ ಮೊದಲನೇ ಸಾಲಿನ ಸರಸ್ವತಿ ಅಮ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿರುತ್ತದೆ. ಇದನ್ನು ಯಾರು ನೀಡುತ್ತಾರೆ ಅಂದರೆ ವಿಂಗ್ಸ್, ಕೇರಳದಲ್ಲಿರುವ ಸಂಸ್ಥೆ ವಿಂಗ್ಸ್ ಇದನ್ನು ನೀಡುತ್ತದೆ. ವಿಂಗ್ಸ್ ಇದರ ಫುಲ್ ಫಾರ್ಮ್ ವುಮೆನ್ಸ್ ಇಂಟಿಗ್ರೇಷನ್ ಆ್ಯಂಡ್ ಗ್ರೋತ್ ಥ್ರೂ ಸ್ಪೋರ್ಟ್ಸ್ ಎನ್ನುವುದಾಗಿರುತ್ತದೆ. ಇವರಿಗೆ ಈ ಪ್ರಶಸ್ತಿಯನ್ನು ವಿಂಗ್ಸ್ ಸಂಸ್ಥೆ ನೀಡಿರುತ್ತದೆ. ಪ್ರಶಸ್ತಿಯ ಹೆಸರು ನೆನಪಿಟ್ಟುಕೊಳ್ಳಿ, ಸರಸ್ವತಿ ಅಮ್ಮ ಪ್ರಶಸ್ತಿಯಾಗಿರುತ್ತದೆ. ಯಾರಿಗೆ ನೀಡಲಾಗಿದೆ? ಮೊದಲ ಬಾರಿಗೆ ಪಿ ಗೀತಾ ಅವರಿಗೆ ನೀಡಲಾಗಿರುತ್ತದೆ. ಇವರಿಗೆ ಈ ಪ್ರಶಸ್ತಿಯನ್ನು ಯಾಕೆ ನೀಡಲಾಯಿತು ಅಂದರೆ ಇವರ MT ವಾಸುದೇವನ್ ನಾಯರ್ ಅವರ ಸ್ಕ್ರಿಪ್ಟ್ಗಳ ವಿಶ್ಲೇಷಣೆಯನ್ನು ಪಿ ಗೀತಾ ಅವರ ಅಂತಾಚುಕಲ್ ಪುರುಷ ಸೃಷ್ಟಿಗಳು ಎಂಬ ಕೃತಿಗಾಗಿ ಪಿ ಗೀತಾ ಅವರಿಗೆ ಈ ಪ್ರಶಸ್ತಿಯು ಲಭಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, UPSC ಅಭ್ಯರ್ಥಿಗಳಿಗೆ ಸಹಾಯ ಮಾಡಲು ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಅವರು ಯಾವ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ನಿರ್ಮಾಣ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ SH ಕಿಶನ್ ರೆಡ್ಡಿ ಅವರು ಪ್ರಧಾನಿ ಮೋದಿಯವರ ಮಿಷನ್ ಕರ್ಮಯೋಗಿ ಯೋಜನೆಯ ಅಡಿಯಲ್ಲಿ ನವದೆಹಲಿಯಲ್ಲಿ ನಿರ್ಮಾಣ್ ಪೋರ್ಟಲ್ ಅನ್ನು ಉದ್ಘಾಟಿಸಿರುತ್ತಾರೆ.
ಸೊ ಈ ಪೋರ್ಟಲ್ನ ಅಡಿಯಲ್ಲಿ 8 ಲಕ್ಷಕ್ಕಿಂತ ಕಡಿಮೆ ಕುಟುಂಬದ ವಾರ್ಷಿಕ ಆದಾಯ ಹೊಂದಿರುವ SC, ST, ಮಹಿಳೆ ಅಥವಾ ತೃತೀಯ ಲಿಂಗ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ 1 ಲಕ್ಷ ರೂಪಾಯಿಯನ್ನು ಈ ಪೋರ್ಟಲ್ನ ಅಡಿಯಲ್ಲಿ ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಕರ್ನಾಟಕ ಚಿತ್ರಕಲಾ ಪರಿಷತ್ತು ನೀಡುವ ಪ್ರೊಫೆಸರ್ MS ನಂಜುಂಡರಾವ್ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಸರಿಯಾದ ಉತ್ತರ ಒಡಿಶಾದ ಕಲಾವಿದರಾದ ಜತಿನ್ ದಾಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. 2024ನೇ ಸಾಲಿನ ಪ್ರೊಫೆಸರ್ MS ನಂಜುಂಡರಾವ್ ಪ್ರಶಸ್ತಿಗೆ ಒಡಿಶಾದ ಕಲಾವಿದರಾದ ಜತಿನ್ ದಾಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ ಅಂತ ಯಾಕೆ ನಾನು ಹೇಳಿದೆ ಅಂದರೆ, ಜತಿನ್ ದಾಸ್ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿರುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆ ಒಂದು ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, SBIನ ಜನರಲ್ ಇನ್ಶೂರೆನ್ಸ್ನ MD ಮತ್ತು CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ, ನವೀನ್ ಚಂದ್ರ ಝಾ ಅವರನ್ನು SBI ಜನರಲ್ ಇನ್ಶೂರೆನ್ಸ್ನ MD ಅಥವಾ CEO ಆಗಿ ಆಯ್ಕೆ ಮಾಡಲಾಗಿರುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮತ್ತು ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಪ್ರಮಾಣ ವಚನವನ್ನು ಯಾರು ಸ್ವೀಕರಿಸಿದರು ಅಂದರೆ, ಹೇಮಂತ್ ಸೊರೇನ್ ಇವರು ಸ್ವೀಕರಿಸಿರುತ್ತಾರೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.